ಎದ್ದೆದ್ದು ಗೆಲ್ಲುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕನೆ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ. ಎದ್ದೆದ್ದು ಗೆಲ್ಲುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕನೆ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ. ಏನ್ಲ ಡಿ.ಕೆ. ಮಂಕುತಿಮ್ಮನ ಕಗ್ಗ ಬಾಯ್ಪಾಠ ಮಾಡ್ಕೊಂಬಂದ್ಬಿಡ್ತೈತಿ. ಸುತ್ತ ಕುಂತಿರವೆಲ್ಲ ಮಂಕ್ ಹಿಡ್ದಂಗೆ ನೋಡ್ತಾವಿ. ಯಾರಿಗೆ ಹೇಳ್ತೈತ್ಲ ಕಗ್ಗವ? ಬಿಜೆಪಿ ಕಣ ಸರ್ಕಾರದವ ಕೊಟ್ಟಿರೋ ಭಾಗ್ಯ ಎಲ್ಲರಿಗೂ ತಲುಪ್ತೈತ ಅಂತವ ನೋಡಕ್ಕೆ ಎಲ್ಲ ಕಡೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡ್ಕೊಂಡು ಅವಕ್ಕೆಲ್ಲ ಸರ್ಕಾರದಿಂದಲೇ ಸಂಬಳನ ಫಿಕ್ಸ್ ಮಾಡುವಂತೆ. ಅದಕ್ಕೆ ಬಿಜೆಪಿ ಅವ್ರು ರಾಂಗ್ ಆಗಿದ್ದು. ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ, ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿ ಕೊಡ್ಲಿ. ನಮ್ಮಣ ತಗೊಂಡೋಗಿ, ನಾವು ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ನಮ್ಮಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ಡಾಕ್ಟರೇಟ್ ಮಾಡಿದಾನ, ಪ್ರೊಫೆಸರ್, ಏನು ಅವನಿಗೆ ಕ್ಯಾಬಿನೆಟ್, ಅವನಿಗೆ ಕಾರು, ಅವನಿಗೆ ಬಂಗ್ಲೆ, ಅವನಿಗೆ ದೊಡ್ಡ ದೊಡ್ಡ ಆಫೀಸ್ ಡೆಕೋರೇಷನ್. ಯಾರ್ದಣ ಅವ್ರಿಗೆ ಹೆಂಗ್ ಸಂಬಳ ಕೊಡ್ತೀರಾ? ಅವ್ರನ್ನೆಲ್ಲ ಮಡಿ ಕೇಳೋದ್ರ ಬದಲು MLA ಕೆಲಸ ಮಾಡ್ತಾನೆ ಅಂತೆಲ್ಲ ಕೂಗಾಡ್ದಕ್ಕನೆ. ಅದಕ್ಕೆ ಡಿ.ಕೆ. ಹೊಟ್ಟೆ ಊರಿಗೆ ಹಿಂಗೆಲ್ಲ ಆಡ್ತಾ ಇದ್ದೀರಾ ನೀವು ಅಂತವ ಕಗ್ಗ ಹೇಳ್ಬಿಡ್ತು. ಅವು ಹೊಟ್ಟೆ ಊರಿಗೆ ಆಡ್ತಾವು, ಇನ್ನೊಂದು ಕಾಡ್ತಾವು. ಆದ್ರೆ ಇವು ಅದ್ ಹೆಂಗೆ ಕಾರ್ಯಕರ್ತರಿಗೆ ಸರ್ಕಾರಿ ಸಂಬಳ ಕೊಡ್ತಾವಂತಲ. ಇವು ಅಧಿಕಾರದಲ್ಲಿದ್ದಾಗ ಇಂಥದ್ನೆಲ್ಲ ಮಾಡಿ ತೋರಿಸ್ಕೊಟ್ಟು ಹೋಯ್ತವೆ. ಮುಂದೆ ಬರೋವು ಇನ್ನ ಜಾಸ್ತಿ ಮಾಡ್ತವೆ. ಒಂದೇ ತಾಲೂಕು ಎರಡೆರಡು ಸಂಬಳ ಹೋಗ್ತಾ ಇದೆ. ಇದು ಯಾವ ನ್ಯಾಯ? ಟ್ಯಾಕ್ಸ್ ಪೇಯರ್ಸ್ ಪಾಪ ಕಷ್ಟ ಬಿದ್ದು ಬೀಡಿ ಸೇದೋರು, ಎಣ್ಣೆ ಹೊಡಿಯೋರು, ಸೋಪ್ ತಗೊಳೋರು, ಬರ್ತ್ ಸರ್ಟಿಫಿಕೇಟ್ ದುಡ್ಡು, ಡೆತ್ ಸರ್ಟಿಫಿಕೇಟ್ ದುಡ್ಡು, ಆಸ್ಪತ್ರೆಗೆ ಹೋದ್ರೆ ದುಡ್ಡು, ಈ ಎಲ್ಲಾ ದುಡ್ಡನ್ನ ತೆಗೆದುಕೊಂಡು ಈ ಮನೆ ಆಳ ಕಾಂಗ್ರೆಸ್ ಅವರು ಲೂಟಿ ಹೊಡಿತಾ ಇದ್ದಾರೆ. ಅಯ್ಯಯ್ಯೋ, ಕರೋನಾ ಟೈಮಲ್ಲಿ ಜನಗಳಿಗೆ ಪೈನ್ ಹಾಕಕ್ಕೆ ಅಂತಲೇ ಬಣ್ಣದ ವೇಷ ಹಾಕೊಂಡು ಮಾರ್ಷಲ್ಗಳು ಓಡಾಡ್ತಿರ್ಲಿಲ್ಲಣ್ಣ. ಅವಕ್ಕೂ ಗೌರ್ಮೆಂಟ್ ದುಡ್ಡು ಕೊಟ್ಟಿದ್ದು. ಅದೇ ತರಕ್ಕೆ ನಾವು ಇಲ್ಲೂ ಕೊಡ್ತಿದ್ವಿ ಅಂತವ ಹೇಳ್ತವೆ ಕಣ ಕಾಂಗ್ರೆಸ್ ನಾವು. ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ವಾ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತರಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ಆಗ್ಲಿಲ್ಲ. ಸೂಪರ್ ಮಾಮಾ. ಒಟ್ಟಿನಲ್ಲಿ ಹಳ್ಳಿ ಕಡೆ ಭಾಗ್ಯ ಬರೋದು ಲೇಟ್ ಆಯ್ತು ಅಂದ್ರಿ ಅಲ್ಲಿ ಇವು ಯಾರು ನೇಮ್ಸವೋ ಅವಕ್ಕೆ ಹಿಡ್ಕೊಂಡು ನಾಕ್ ಬಾರಿಸ್ತವೆ ಕಂಡ್ಲೆ. ಆಗೇನ್ ಮಾಡ್ತಾವಂತಲ ಇವು? ಆ ಕಾಲ ಬಂದಾಗ ನೋಡಂಬಿಡಣ. ಇಲ್ಲಿ ಸದನದಲ್ಲಿ ಇಷ್ಟೆಲ್ಲ ಹೊಡೆದಾಟ ಆಯ್ತಾ ಇದ್ರು. ಎತ್ನಾಳು ಡೆಲ್ಲಿಲಿ ಹಾಡು ಹೇಳ್ಕೊಂಡು ವಾಕಿಂಗ್ ಮಾಡ್ತೈತೆ ಕಣ. ಈಗ ಯಾಕೆ ಹೋಗೈತಂತ್ಲೆ? ಹೈಕಮಾಂಡ್ ನಾವು ಕುರ್ಚಿ ಕೊಡ್ತೀವಿ ಅಂತೇನಾರ ಕರೆದಿದ್ವ ಹೆಂಗ್ಲೆ? ಅವರು ಬಾಯಲ್ಲಿ ಮಾತಾಡ್ತಿದ್ರೆ ಬಲಿಪಶು ಮಾಡ್ತಾರೆ. ಬಲಿಪಶು ಆಗೋದು ಬೇಡ, ಕೇಂದ್ರ ಸಚಿವರಾಗಿದ್ದಂಥವ್ರು ಅಂತ ನಾನು ವಿನಂತಿ ಅವ್ರಿಗೆ. ಯತ್ನಾಳ್ ನಾವೇ ಶತ್ರುಗಳಲ್ಲ. ಈ ಓರಿ ಕರಿಗೆ ಯಾರೋ ಬರೆ ಹಾಕಿರಂಗ ಅವ್ರಲ್ಲ ಉಲ್ಟ ತಿರಿಕೆಂಬಿಟ್ಟೈತಿ. ಶಿವನಿ ಶಂಭುಲಿಂಗ.